ಹಾಯ್ ಎಲ್ರಿಗೂ ನಮಸ್ಕಾರ. ಇವತ್ತಿನ ಮತ್ತೊಂದು ವಿಡಿಯೋಗೆ ತಮಗೆಲ್ಲ ಸ್ವಾಗತ. ನಾನು ಬೆಳಗ್ಗೆ ಎದ್ದು ಅಮೆಝಾನ್ ಸೆಲ್ಲರ್ ಸೆಂಟರ್ ಡ್ಯಾಶ್ಬೋರ್ಡ್ ಓಪನ್ ಮಾಡಿ ನೋಡಿದ್ರೆ ವೇಟಿಂಗ್ ಫಾರ್ ಪಿಕಪ್ 36 ಆರ್ಡರ್ಸ್ ಇತ್ತು. ನಿಜ ಹೇಳಬೇಕಂದ್ರೆ ತುಂಬ ಖುಷಿ ಕೂಡ ಆಯಿತು. ಯಾಕಂದರೆ ನಾನು ಕೂಡ ಒಂದು ಟೈಮಲ್ಲಿ ನನ್ನ ಕೈಲಾಗುತ್ತಾ, ನಾನು ಇದನ್ನು ಮಾಡ್ಬೋದಾ, ನಾನು ಕೂಡ ಇವ್ರ ಥರ ಸಕ್ಸಸ್ ಆಗ್ಬೋದಾ, ರಿಸ್ಕ್ ತೊಗೊಂಡು ಲಾಸ್ ಆದರೆ ಏನು ಮಾಡೋದು ಅಂತ ಸಾವಿರ ಯೋಚನೆಗಳು ಮಾಡಿದ್ದೀನಿ. ಕೊನೆಗೆ ಒಂದು ಡಿಸಿಷನ್ ತಗೊಂಡೆ, ಇಲ್ಲ, ನನ್ನ ಮೇಲೆ ನಾನು ನಂಬಿಕೆ ಇಟ್ಟು ಸ್ಟಾರ್ಟ್ ಮಾಡ್ತೀನಿ ಅಂತ. ಅಲ್ಲಿಂದ ಸ್ಟಾರ್ಟ್ ಆದ ಜರ್ನಿ ಇದು. ಇದೇ ಥರ ನಿಮಗೂ ಯೋಚನೆಗಳು ಬಂದಿರುತ್ತೆ. ಯಾವ ಬಿಸ್ನೆಸ್ ಮಾಡಿದರೆ ಪ್ರಾಫಿಟ್ ಬರುತ್ತೆ, ಎಷ್ಟು ಇನ್ವೆಸ್ಟ್ಮೆಂಟ್ ಬೇಕಾಗುತ್ತೆ, ಲಾಸ್ ಆದರೆ ಏನು ಮಾಡೋದು, ಇದು ವರ್ಕ್ ಆಗುತ್ತೋ ಇಲ್ವೋ ಅಂತ. ಬಟ್ ಒಂದು ಪ್ರಾಬ್ಲಮ್ ಏನಂದರೆ, ನಾವು ತುಂಬ ಯೋಚನೆ ಮಾಡ್ತಾ ರಿಸರ್ಚ್ ಮಾಡ್ತಾ ಟೈಮ್ ವೇಸ್ಟ್ ಮಾಡ್ತೀವಿ. ನಾವು ಸ್ಟಾರ್ಟ್ ಮಾಡೋಷ್ಟರಲ್ಲಿ ಬೇರೆ ಯಾರೋ ಸ್ಟಾರ್ಟ್ ಮಾಡಿ ಸಕ್ಸಸ್ ಕೂಡ ಆಗಿರ್ತಾರೆ. ಆಮೇಲೆ ಛೇ, ನಾವು ಆವಾಗಲೇ ಸ್ಟಾರ್ಟ್ ಮಾಡಬೇಕಿತ್ತು ಅಂತ ಅಂದ್ಕೊಳ್ತೀವಿ. ನಾನು ಕೂಡ ನಿಮ್ಮ ಥರನೇ ರಿಸರ್ಚ್ ಮಾಡೋದ್ರಲ್ಲಿ ತುಂಬ ಟೈಮ್ ಕಳೆದುಕೊಂಡಿದ್ದೀನಿ. ಯಾಕಂದರೆ ನಾವೆಲ್ಲ ಮಿಡಲ್ ಕ್ಲಾಸ್ ಜನ ಸ್ವಲ್ಪ ಸೇವಿಂಗ್ಸ್ ಮಾಡಿರ್ತೀವಿ. ಅದನ್ನು ಇನ್ವೆಸ್ಟ್ ಮಾಡಬೇಕು ಅಂದರೆ ತುಂಬ ಯೋಚನೆ ಮಾಡ್ತೀವಿ ಕೂಡ. ಅದು ಕಾಮನ್. ಬಟ್ ನನಗೆ ಒಂದು ವಿಷಯ ಅರ್ಥ ಆಗಿದ್ದು ಏನು ಅಂದರೆ, ಮೊದಲು ನಾವು ಯೋಚನೆ ಮಾಡೋದನ್ನು ಎಕ್ಸಿಕ್ಯೂಟ್ ಮಾಡಬೇಕು. ನಮ್ಮ ಮೇಲೆ ನಾವು ಟ್ರಸ್ಟ್ ಇಡಬೇಕು. ಈ ಜರ್ನಿಯಲ್ಲಿ ಅಡ್ವೈಸ್ ಕೊಡೋಕ್ಕೆ ಸಾವಿರಾರು ಜನ ಸಿಗ್ತಾರೆ. ಅದು ಮಾಡು, ಇದು ಮಾಡು, ಅದು ಬೇಡ, ಇದು ಬೇಡ ಅಂತ. ಬಟ್ ಕೊನೆಗೆ ಡಿಸಿಷನ್ ತಗೋಬೇಕಾಗಿರೋದು ನಾವೇ. ನೀವು ಕೇಳ್ಬೋದು, ಫೈನಾನ್ಷಿಯಲಿ ಹೇಗೆ ಅಂತ. ಬಟ್ ಒಂದು ವಿಷಯ ಹೇಳ್ತೀನಿ, ಇವತ್ತು ನಿಮಗೆ ಬಿಸ್ನೆಸ್ ಐಡಿಯಾ ಬರ್ತಿದೆ ಅಂದರೆ ನಿಮ್ಮ ಹತ್ರ ಏನಾದರೂ ಸೇವಿಂಗ್ಸ್ ಇರುತ್ತೆ ಅಂತ, ಅಥವಾ ಏನಾದರೂ ಸಪೋರ್ಟ್ ಇರಬಹುದು ಅಲ್ವಾ. ಅದಕ್ಕೆ ಈ ಥರ ಯೋಚನೆಗಳು ಬರೋದು. ಅದಕ್ಕೆ ಫೈನಾನ್ಷಿಯಲ್ ಬಗ್ಗೆ ಜಾಸ್ತಿ ಓವರ್ ಥಿಂಕ್ ಮಾಡಬೇಡಿ. ಒಂದು ಮಾತು ಹೇಳ್ತೀನಿ, ನೀವು ನಿಜವಾಗ್ಲೂ ಸ್ಟಾರ್ಟ್ ಮಾಡಬೇಕು ಅಂತ ಡಿಸೈಡ್ ಮಾಡಿದರೆ ದಾರಿಗಳು ಒಂದೊಂದಾಗಿ ಕಾಣಿಸೋಕೆ ಶುರು ಆಗುತ್ತೆ. ಅದಕ್ಕೆ ಜಾಸ್ತಿ ಓವರ್ ಥಿಂಕ್ ಮಾಡಬೇಡಿ. ನಿಮ್ಮ ಮೇಲೆ ನೀವು ನಂಬಿಕೆ ಇಡಿ. ಯಾರಾದರೂ ಬಂದು ನನ್ನ ಬೆಳೆಸ್ತಾರೆ, ನನ್ನ ಕೈ ಹಿಡಿತಾರೆ ಅಂತ ವೆಯ್ಟ್ ಮಾಡಬೇಡಿ. ಮೊದಲು ನಾವು ಒಂದು ಸ್ಟೆಪ್ ಇಡಬೇಕು ಅಷ್ಟೇ. ನಾನು ಕೂಡ ಈ ಥರ ಯೋಚನೆ ಮಾಡಿದ್ದೀನಿ, ತಲೆ ಕೆಡಿಸ್ಕೊಂಡಿದ್ದೀನಿ, ರಾತ್ರಿ ನಿದ್ದೆ ಬರದೇ ಇರೋ ಉದಾಹರಣೆಗಳಿದೆ. ಬಟ್ ಒಂದು ಸಲ ಸ್ಟ್ರಾಂಗ್ ಮೈಂಡ್ಸೆಟ್ ಇಟ್ಟು ಎಕ್ಸಿಕ್ಯೂಟ್ ಮಾಡಿದೆ. ಇವತ್ತು ಅದರ ರಿಸಲ್ಟ್ ನೋಡ್ತಾ ಇದ್ದೀನಿ. ಕೊನೆಯದಾಗಿ ಒಂದು ಥ್ಯಾಂಕ್ಸ್ ಹೇಳಬೇಕು. ಮೊದಲಿಗೆ ನನ್ನ ಫ್ಯಾಮಿಲಿ ಮೆಂಬರ್ಸ್ಗೆ, ನನ್ನ ತಂದೆ ತಾಯಿ ಮತ್ತು ನನ್ನ ತಮ್ಮನಿಗೆ, ಮತ್ತು ನನ್ನ ನಂಬಿದ ಫ್ರೆಂಡ್ಸ್ಗೆ. ನನ್ನನ್ನು ನಂಬದೇ ಇದ್ದವರಿಗೂ ಕೂಡ ಥ್ಯಾಂಕ್ಸ್. ಯಾಕಂದರೆ ಅವ್ರ ಕ್ವಶನ್ಸ್ ಕೂಡ ನನಗೆ ಮೋಟಿವೇಶನ್ ಆಗಿತ್ತು. ಸೊ ಇವತ್ತಿಗಿಷ್ಟು ಸಾಕು. ಸಿಗೋಣ ಮುಂದಿನ ವಿಡಿಯೋದಲ್ಲಿ. ಅಲ್ಲಿ ತನಕ ಟೇಕ್ ಕೇರ್, ಬಾಯ್, ಸಿ ಯು.